ಮನುಷ್ಯನ ಸೋಲು ಅಂದರೆ ಅದು ಯಾವುದು? ಮನುಷ್ಯ ಈ ಸೋಲು ಗೆಲುವುಗಳನ್ನು ಹೇಗೆ ಸ್ವೀಕರಿಸಬೇಕು ಅಂತ? ನೋಡಿ, ಮನುಷ್ಯನ ಅಭಿರುಚಿ, ಅವನ ಥಿಂಕಿಂಗ್, ಇದರ ಮೇಲೆ ಅವ ಸೋಲು ಮತ್ತು ಗೆಲುವಿನ ಮಾನದಂಡ ಇರಿಸಿಕೊಳ್ತಾನೆ. ಅಮೇರಿಕದ ಒಂದು ಗಾದೆ ಇದೆ, ಏನು ಅಂದರೆ, ನಿನಗೆ ಸಂಪತ್ತು ನಷ್ಟ ಆಯಿತು ಅಂದರೆ, ಅದು ಇಂಗ್ಲೀಷ್ನಲ್ಲಿದೆ, ನಿನಗೇನು ನಷ್ಟವೇ ಆಗಲಿಲ್ಲ. ನಿನ್ನ ಆರೋಗ್ಯ ನಷ್ಟ ಆಯಿತು ಅಂದರೆ ನಿನಗೇನೋ ಸಮಥಿಂಗ್ ಸ್ವಲ್ಪ ಮಟ್ಟಿನ ನಿನಗೆ ನಷ್ಟ ಆಗಿದೆ. ನಿನ್ನ ಚಾರಿತ್ರ್ಯ ನಷ್ಟವಾಗಿ ಬಿಡ್ತು ಅಂದರೆ ನಿನಗೆ ಸಂಪೂರ್ಣ ನಷ್ಟ ಆಯಿತು ಅಂತ. ಸೊ ನಾವು ಅದು ಗೆಲುವು ಅಂತೇಳಿದರೆ ಏನು ಅರ್ಥ ಮಾಡಿಕೊಂಡಿದ್ದೇವೆ ಅಂತ. ಇವತ್ತಿನ ಈ ಬಂಡವಾಳಶಾಹಿ ಯುಗದಲ್ಲಿ ಗೆಲುವು ಏನು ಅಂತೇಳಿದ್ರೆ ಸಂಪತ್ತು, ಯಾರಿಗೆ ಹೆಚ್ಚು ಸಂಪತ್ತು ಬಂದಿದೆ, ಅವ ಗೆಲುವು ಸಾಧಿಸಿದ್ದಾನೆ ಅಂತ. ಯಾರ ಹತ್ರ ಸಂಪತ್ತಿಲ್ಲವೋ ಅವನು ಸೋಲು ಉಂಡಿದ್ದಾನೆ ಹೇಳುವಂಥದ್ದು ಒಂದು ರೀತಿಯ ಮೈಂಡ್ ಸೆಟ್ ನಮ್ಮದು ಮಾಡಲಾಗಿದೆ. ಮುಖ್ಯವಾಗಿ ಹಣದ ಸೋಲು, ಹಣದ ಗೆಲುವಲ್ಲ, ಅದು ನಮ್ಮ ಮೈಂಡ್ ಸೆಟ್ಟಿನ ಕೊರತೆ. ಅದು ಒಬ್ಬನಲ್ಲಿ ಜಾಸ್ತಿ ಇರ್ಬೋದು, ಒಬ್ಬನಲ್ಲಿ ಕಡಿಮೆ ಇರ್ಬೋದು. ಹಣ ಇದ್ದೂ ಕೂಡ ಮನಃಶಾಂತಿ ಇಲ್ಲ ಅಂದರೆ ಅವ ಖಂಡಿತ ಗೆಲ್ಲಿಲ್ಲ ಅಂತ. ಮುಖ್ಯವಾಗಿ ಮನಃಶಾಂತಿ ಹೇಳುವಂಥದ್ದು ಬೇಕು. ಅದಕ್ಕೆ ಹಿರಿಯರು ಹೇಳುವಂಥದ್ದು, ನೀನು ಇದ್ದದ್ರಲ್ಲೇ ಸಂತೃಪ್ತಿ ಪಡುವಂಥ. ನಿನ್ನಲ್ಲಿ ಎಷ್ಟಿದೆ ಅದರಲ್ಲೇ ನಿನಗೆ ತೃಪ್ತಿ ಆದರೆ ನಿನಗೆ ಅದರಿಂದ ಮನಃಶಾಂತಿ ಪ್ರಾಪ್ತಿ ಆಗ್ತದೆ ಅಂತ. ದೊಡ್ಡ ಸೋಲು ಮನುಷ್ಯನದು ಯಾವುದು ಅಂತೇಳಿದರೆ ಅವನ ಚಾರಿತ್ರ್ಯ. ಅವನ ಚಾರಿತ್ರ್ಯ ಸರಿಯಾಗಿರಬೇಕು, ಅವನ ಮನುಷ್ಯರೊಂದಿಗೆ ಅವನ ಬಾಂಧವ್ಯ ಸರಿಯಾಗಿರಬೇಕು, ಅವನ ಕಾಯಿಲೆ ಬಿದ್ದು ಬಿಟ್ಟ ಅಂದರೆ ಅವ ಒಮ್ಮೆಗೆ ಏನಾಗ್ತದೆ ಅಂತ ಹೇಳಿದರೆ ಅವ ನಡುಗಿ ಹೋಗ್ತಾನೆ, ಅಲುಗಾಡಿ ಬಿಡ್ತದೆ ಅವನಿಗೆ ಕೆಲವು ಕಾಯಿಲೆಗಳು ಆ ರೀತಿ. ಒಂದನೇದಾಗಿ ಅವನಿಗೆ ಆರೋಗ್ಯದ ಸಮಸ್ಯೆ ಬಂದು ಬಿಡ್ತದೆ, ಎರಡನೇದಾಗಿ ಅವನದ್ದು ಕೇಳುವವರು ಯಾರೂ ಇರುವುದಿಲ್ಲ, ಮೂರನೇದಾಗಿ ಅವ ಇಡೀ ಜೀವನ ಪರ್ಯಂತ ಮಾಡಿದ ಸಂಪಾದನೆ ಅದರಲ್ಲಿ ಹೊರಟು ಹೋಗ್ತದೆ. ಈ ಒಳ್ಳೆಯ ಕೆಲಸಗಳಿವೆ ಅಲ್ಲ ಸರ್, ಮನುಷ್ಯರು ದೇವರು ಮೆಚ್ಚುವಂತಹ ಕೆಲಸಗಳು. ಕುರಾನ್ ಪದೇ ಪದೇ ಹೇಳುವಂಥದ್ದು ಅಮಲೆ ಸ್ವಾಲಿಹ ಮಾಡಿ ಅಂತೇಳಿ, ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿ ಅಂತ. ಒಳ್ಳೆಯ ಕೆಲಸದ ಉದ್ಭವ ಎಲ್ಲಿ ಆಗ್ತದೆ ಅಂತೇಳಿದರೆ ಅದು ಶುದ್ಧ ಚಾರಿತ್ರ್ಯದಿಂದ ಆಗ್ತದೆ. ಚಾರಿತ್ರ್ಯ ಮುಖ್ಯವಾಗಿರಬೇಕು, ಹಣದ ಹಿಂದೆ ಹೋಗಬಾರ್ದು ನಾವು. ಹಣದ ಹಿಂದೆ ಯಾರು ಹೋಗ್ತಾರೋ ಅವರಿಗೆ ಗುರಿ ಮುಟ್ಲಿಕ್ಕಾಗೋದಿಲ್ಲ. ಉದಾಹರಣೆಗೆ ನಿಮಗೊಂದು ಆಸೆ ಇರ್ಬೋದು, ನಂದು ಇಷ್ಟ ಆದರೆ ಸಾಕಪ್ಪ ಅಂತ. ಪ್ರವಾದಿಗಳು ಹೇಳ್ತಾರೆ, ಒಬ್ಬನಿಗೆ ಒಂದು ಶಿಖರ ಹೇಳುವಂಥದ್ದು ಅದು ಚಿನ್ನವಾಗಿ ಬಿಟ್ಟರೆ ನನಗೆ ಸಾಕು ಹೇಳುವಂಥದ್ದು ಅವನ ಭಾವನೆ ಬರ್ತದೆ. ಒಂದು ವೇಳೆ ಅವನಿಗೆ ಒಂದು ಶಿಖರದಷ್ಟು ಚಿನ್ನ ಸಿಕ್ಕಿದರೆ ಅವನು ಮತ್ತು ಎರಡನೇ ಶಿಖರದತ್ತ ಹಾತೊರೀತಾನಂತೆ, ಆ ಎರಡನೇ ಶಿಖರ ನನಗೆ ಬೇಕು ಅಂತ ಆಸೆ. ಎರಡು ಶಿಖರ ಸಿಕ್ಕಿದ್ರು ಅವನಿಗೆ, ಅದು ಎರಡು ಶಿಖರದ ಮಧ್ಯೆ ಜಾಗ ಉಳಿದಿದೆ ಅಲ್ಲ, ಅದರಲ್ಲಿಯೂ ನನಗೆ ಬೇಕು ಅಂತೇಳಿ ಅವ ಹಾತೊರೀತಾನೆ ಅಂತ. ಅವನ ಆಸೆಗೆ ಕೊನೆಯೇ ಇಲ್ಲ. ಅವನ ಆಸೆ ಕೊನೆಯಾಗುವುದು ಎಲ್ಲಿ ಅಂದರೆ ಆ ದಫನ ಮಾಡ್ತಾರಲ್ಲ, ಅವನನ್ನು ಹೂಳ್ತಾರಲ್ಲ, ಅದರ ಮೇಲೆ ಹಾಕುವ ಮಣ್ಣೆ ಅವನನ್ನು ಆಸೆ ಅವನನ್ನು ಮುಗಿಸ್ತದೆ ಅಂತ. ಸೊ ಆದ್ದರಿಂದ ಯಾರೂ ಕೂಡ ಹಣದ ಹಿಂದೆ ಹೋಗಬಾರ್ದು. ಇದರ ಅರ್ಥ ಹಣ ಬೇಡವೇ, ನಾನು ವೈರಾಗಿ ಆಗಿಬಿಡ್ತೇನೆ, ನಾನು ಸನ್ಯಾಸಿ ಆಗಿಬಿಡ್ತೇನೆ, ನನಗೆ ಏನೂ ಬೇಡ ಅಂತೇಳಿ ಅದರ ಅರ್ಥ ಅಲ್ಲ. ಬದಲಾಗಿ ಅವನ ಆಸೆಗೆ ಒಂದು ಲಿಮಿಟ್ ಇದೆ. ಹಣ ಅವನ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟು ಅವನ ಸಂಪಾದನೆ ಮಾಡಲೇಬೇಕು. ಅವನ ಅಗತ್ಯಕ್ಕೆ, ಅವನ ಹೆಂಡತಿ ಮಕ್ಕಳ ಅಗತ್ಯಕ್ಕೆ, ಅಥವಾ ಅವನ ಕೌಟುಂಬಿಕ ಜೀವನಕ್ಕೆ ಅವ ಸಂಪಾದನೆ ಮಾಡಲೇಬೇಕು. ಯಾರ ಹತ್ರ ಅದು ಇಲ್ಲವೋ ಅವ, ಯಾರ ಹತ್ರ ಅದು ಇದೆಯೋ ಅವ ಸಂಪಾದನೆ ಮಾಡಿದ್ದು ಅವ ಇಟ್ಕೊಳ್ಬಾರ್ದು, ಅದು ನಾವು ಜನರಲ್ಲಿ ಹಂಚಬೇಕು. ಯಾರಿಗಾದರೂ ಸಂಪತ್ತು ಸಿಕ್ಕಿದರೆ ಇದರ ಅರ್ಥ ಅದಲ್ಲ ಅವನಿಗಾಗಿ ಸಿಕ್ಕಿತು ಅಂತ. ಅದರ ಅರ್ಥ ಏನು ಅಂದರೆ ಅದು ಎಲ್ರಿಗಾಗಿ ಅವನಿಗೆ ಸಿಕ್ಕಿತು ಅಂತ. ಹಣದ ವ್ಯಾಮೋಹದಲ್ಲಿ ಯಾರು ಕೂಡ ಅದರ ಹಿಂದೆ ಹೋದರೆ ಅವನಿಗೆ ಯಾವತ್ತೂ ಕೂಡ ಅದರಿಂದ ತೃಪ್ತಿ ಸಿಗುವುದಿಲ್ಲ. ಆದ್ದರಿಂದ ಯಾರೂ ಕೂಡ ತನ್ನ ಚಾರಿತ್ರ್ಯ ಸೋಲಿಕ್ಕೆ ಬಿಡಬಾರ್ದು. ತನ್ನ ಒಳ್ಳೆಯ ಗುಣಗಳನ್ನು ಅವ ಯಾವುದೇ ಕಾರಣಕ್ಕೆ ಒಳ್ಳೆಯ ಗುಣಗಳೊಂದಿಗೆ ಅವ ರಾಜಿ ಮಾಡಿಕೊಳ್ಬಾರ್ದು. ಗೆಲುವು ಏನು ಅಂತೇಳಿ ಹೇಳಿದರೆ ಅವನ ಚಾರಿತ್ರ್ಯವನ್ನು ಉಳಿಸಿಕೊಳ್ಳುವಂಥದ್ದು ಮತ್ತು ಒಳ್ಳೆಯದನ್ನು ಹರಡುವಂಥದ್ದೇ ಅದೇ ಅವನ
ಗೆಲುವಿನ ಸೋಪಾನ. ಇನ್ನೊಂದು ವಿಚಾರ ಕೇಳಬೇಕು ತಮ್ಮಿಂದ. ಈ ಭಯೋತ್ಪಾದನೆ ಅನ್ನುವಂಥದ್ದು ಏನಿದೆ, ಈ ಭಯೋತ್ಪಾದನೆಯ ಬಗ್ಗೆ ಹಲವು ರೀತಿಯ ಜಿಜ್ಞಾಸೆಗಳಿದೆ. ಭಯವನ್ನು ಉತ್ಪಾದನೆ ಮಾಡೋದು ಯಾಕೆ? ಭಯೋತ್ಪಾದನೆ ಇದು ನನ್ನ ಧರ್ಮ ಅಂತ ತಿಳ್ಕೊಳ್ಳುವಂಥದ್ದು ಯಾಕೆ? ಏನು ಸಿಗುತ್ತೆ ಇದರಿಂದ? ಈ ಭಯೋತ್ಪಾದನೆಯ ಬಗ್ಗೆ ಧರ್ಮ ಏನು ಹೇಳುತ್ತೆ? ಏನನ್ಸುತ್ತೆ ನಿಮಗೆ ಅಂತ? ಭಯ ಉತ್ಪಾದನೆ ಮಾಡುವಂಥದ್ದು ಮನುಷ್ಯ ಗುಣ ಅಲ್ಲ, ಅದು ಶೈತಾನನ ಗುಣ. ಅದು ಮನುಷ್ಯನ ಗುಣ ಏನು ಅಂತೇಳಿದರೆ ಶಾಂತಿ ಸ್ಥಾಪನೆ ಮಾಡೋದು, ಒಳಿತನ್ನು ಸ್ಥಾಪನೆ ಮಾಡುವಂಥದ್ದು. ಭಯ ಎಲ್ಲಿ ಇರ್ತದೋ ಅಲ್ಲಿ ವಿಚಾರಗಳು ಇರುವುದಿಲ್ಲ, ವಿಚಾರಗಳು ನಾಶವಾಗ್ತದೆ. ಅಲ್ಲಿ ಎಲ್ಲಿ ಶಾಂತಿ ಇರ್ತದೋ ಅಲ್ಲಿ ವಿಚಾರಗಳು ಇರ್ತವೆ, ಅಲ್ಲಿ ಬಾಂಧವ್ಯಗಳು ಇರ್ತವೆ. ಮತ್ತು ಧರ್ಮ ಇದ್ದಲ್ಲಿ ಭಯೋತ್ಪಾದನೆ ಇರುವುದಿಲ್ಲ, ಭಯೋತ್ಪಾದನೆ ಇರುವಲ್ಲಿ ಧರ್ಮ ಇರುವುದಿಲ್ಲ. ಅದು ಎರಡು ವಿರುದ್ಧ ಪದಗಳು. ಅದು ಧರ್ಮಕ್ಕೂ ಭಯೋತ್ಪಾದನೆಗೂ ಸಂಬಂಧ ಇಲ್ಲ. ಮತ್ತು ನೋಡಿ, ಭಯ ಉತ್ಪಾದನೆ ಮಾಡಿ ಏನು ಸಾಧಿಸಲಿಕ್ಕಾಗ್ತದೆ? ಸಾಧನೆ ಏನು ಭಯೋತ್ಪಾದನೆಯದ್ದು? ಭಯೋತ್ಪಾದನೆಯ ಸಾಧನೆ ಝೀರೋ. ಶಾಂತಿಯ ಸಾಧನೆ ಬಹಳಷ್ಟಿದೆ. ಭಯ ಉತ್ಪಾದನೆ ಮಾಡುವವರನ್ನು ಜನ ಬೇಗ ಮರೆತು ಬಿಡುತ್ತಾರೆ. ಶಾಂತಿ ಯಾರು ಹರಡ್ತಾರೋ ಅವರನ್ನು ಬೇಗ ಜನ ಮರೆಯುವುದಿಲ್ಲ. ಉತ್ಪಾದನೆ ಯಾವುದಾದ್ರೂ ಒಳ್ಳೆಯ ವಸ್ತುವಿನದ್ದು ಮಾಡಬೇಕಲ್ಲ ಸರ್? ಹೌದು, ಒಳ್ಳೆಯ ವಸ್ತುವಿನದ್ದು ಉತ್ಪಾದನೆ ಮಾಡಬೇಕಲ್ಲ. ಭಯದ ಉತ್ಪಾದನೆ ಯಾಕೆ ಮಾಡಬೇಕು ನಾವು? ಭಯ ಉತ್ಪಾದನೆ ಮಾಡಬಾರ್ದು ನಾವು ಯಾರೂ ಕೂಡ. ಭಯ ಯಾರಿಗೂ ಕೂಡ ಬೇಡ. ಎಲ್ಲರೂ ಕೂಡ ಕಾಣ ಬಯಸೋದು ಏನಂದರೆ ಶಾಂತಿ, ನೆಮ್ಮದಿ, ಸುಖ, ಆರಾಮ, ಇದೇ ಅಲ್ವಾ ಬಯಸೋದು ಎಲ್ಲರೂ ಕೂಡ. ಆದರೆ ಭಯೋತ್ಪಾದನೆ ನನ್ನ ಧರ್ಮ ಅಂತ ಅನ್ಕೊಳ್ಳೋರು? ಭಯೋತ್ಪಾದನೆ ಮಾಡುವವನಿಗೆ ಧರ್ಮವೇ ಇಲ್ಲ. ಅವನ ಧರ್ಮ ಹೇಳೋದು ಹೇಗೆ? ಯಾರು ಭಯೋತ್ಪಾದನೆ ಹುಟ್ಟು ಹಾಕ್ತಾನೆ ಅವನಿಗೆ ಧರ್ಮವೇ ಇಲ್ಲ. ಧರ್ಮದ ವ್ಯಾಖ್ಯಾನವೇ ಅಲ್ಲ ಅದು ಭಯೋತ್ಪಾದನೆ ಹೇಳುವಂಥದ್ದು. ನನ್ನ ಧರ್ಮ ಹೇಳಿದ್ರೆ ಅವನಿಗೆ ಧರ್ಮ ಇಲ್ಲ ಅಂತ ಅರ್ಥ. ಭಯೋತ್ಪಾದನೆ ಅವನ ಧರ್ಮ. ಯಾವ ಧರ್ಮವೂ ಕೂಡ ಭಯೋತ್ಪಾದನೆ ಕಲಿಸೇ ಇಲ್ಲ. ಯಾವ ಧರ್ಮವೂ ಕೂಡ ಕಲಿಸಿಲ್ಲ. ಇದು ಭಯೋತ್ಪಾದನೆ ಎಲ್ಲಿಯವರೆಗೆ ಕಂಟಕ ನೋಡಿ ನೀವು. ಉದಾಹರಣೆಗೆ ಈ ನಮ್ಮ ಕಡೆ ಈ ಕರಾವಳಿಯಲ್ಲಿ ಹೆಚ್ಚಾಗಿ ಸ್ವಲ್ಪ ಫಾರಿನ್ ಹೋಗುವಂಥ ಗೀಳಿದೆ. ಅದು ಎಷ್ಟು ಸಂಪಾದನೆ ಮಾಡ್ತಾರೆ ಏನು ಅದು ಬೇರೆ ವಿಷಯ. ಈ ಫಾರಿನ್ ಹೋದರೆ ಮನೆಯಲ್ಲಿ ಮಕ್ಕಳು ತಾಯಿಯ ಮಾತು ಕೇಳೋದಿಲ್ಲ. ತಾಯಿಯ ಮೇಲೆ ಯಾವಾಗಲೂ ಮಕ್ಕಳಿಗೆ ಪ್ರೀತಿ, ಅಭಿಮಾನ ಜಾಸ್ತಿ. ಭಯ ಪಡೋದಂದರೆ ತಂದೆಗೆ. ಅದಕ್ಕೆ ಸೈನ್ಸಲ್ಲಿ ಒಂದು ಕಡೆ ಬರ್ತದೆ, ತಂದೆ ಮಕ್ಕಳಿಗೆ ಹೊಡಿಬಾರ್ದು ಅಂತ. ಅವ ಕಣ್ಣು ಬಿಟ್ಟರೆ ಸಾಕು, ಅದು ಹೊಡೆತಕ್ಕಿಂತ ಜಾಸ್ತಿ ಅಂತ. ಸನ್ನೆ, ಹೌದು, ಸನ್ನೆ ಅವನದ್ದು, ಅದು ಹೊಡೆತಕ್ಕಿಂತ ಜಾಸ್ತಿ ತೀಕ್ಷ್ಣವಾಗಿರ್ತದೆ ಅಂತ. ಮತ್ತು ಅವನ ಒಂದು ಮಾತು ಹೇಳುವಂಥದ್ದು ಅದು ಅವನಿಗೆ ತಿಳಿದು ಬರ್ತದೆ, ಪೆಟ್ಟಿನಗಿಂತ ಜಾಸ್ತಿ ಅದರಲ್ಲಿ ನೋವಿದೆ ಅಂತೇಳಿ ಅವನ ಮಾತಿನ. ಸೊ ಹೊಡಿಬಾರ್ದು ಅಂತ. ಈ ತಾಯಿ ಮಕ್ಕಳನ್ನು ಸುಧಾರಿಸಲಿಕ್ಕೆ ಏನು ಮಾಡೋದಂದರೆ, ತಪ್ಪು ಮಾಡಿದೆಯಲ್ಲ ನಿನ್ನ ಪಪ್ಪ ಬರಲಿ ಹೇಳಿಕೊಡ್ತೇನೆ ನೋಡು ಅಂತ. ಇದು ತಾಯಿ ಮಗುವಿನಲ್ಲಿ ಹುಟ್ಟಿಸುವ ಭಯೋತ್ಪಾದನೆ.